ಹಲೋ ಎವ್ರಿವನ್. ಇತ್ತೀಚಿನ ದಿನಗಳಲ್ಲಿ 21 ದಿನಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳಿ ಜನರನ್ನ ಮೋಸ ಮಾಡ್ತಿರೋದನ್ನ ನಾವು ಗಮನಿಸ್ತಾ ಇದೀವಿ. ಲೆಟ್ಸ್ ಟೇಕ್ ರಾಜು ಅನ್ನೋರು 21 ದಿನಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಡಬಲ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಬರ್ತಿರೋ ಮೊದಲನೇ ಕ್ವೆಶ್ಚನ್ ಏನು ಅಂತ ಅಂದ್ರೆ, ಹಾಗಾದ್ರೆ ಒಂದು ದಿನದಲ್ಲಿ ಅವ್ರು ಎಷ್ಟು ರಿಟರ್ನ್ಸ್ ಜನರೇಟ್ ಮಾಡಬೇಕು ಅಂತ, ಅಥವಾ ಒಂದು ಫಿಕ್ಸ್ಡ್ ರಿಟರ್ನ್ಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಒಂದು ಅಮೌಂಟ್ ಡಬಲ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ. ಸೊ ಹಾಗಾಗಿ ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ಒಂದು ಟ್ರಿಕ್ ನ ಹೇಳ್ಕೊಡ್ತಾ ಇದ್ದೀವಿ. ಆದ್ರೆ ಅದಕ್ಕೂ ಮುಂಚೆ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಪ್ರತಿ ವಾರ ಪರ್ಸನಲ್ ಫೈನಾನ್ಸ್, ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟ್ಮೆಂಟ್ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಮಿಸ್ ಮಾಡ್ಕೊಳ್ಳದೆ ನಿಮ್ಮ ನಾಲೆಜ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಮೊದಲಿಗೆ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಟೇಕ್ ಒಂದು 100 ರೂಪಾಯಿನ ನಾವು 8 ವರ್ಷಗಳ ಕಾಲ 9% ಪರ್ ಆನಮ್ ರಿಟರ್ನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 8 ವರ್ಷಗಳು ಆದ್ಮೇಲೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಡಬಲ್ ಆಗಿರೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ನಮಗೆ ಬರ್ತಿರೋ ಕ್ವೆಶ್ಚನ್ ಏನು ಅಂತ ಅಂದ್ರೆ, ಈ ಒಂದು ಡಬಲ್ ಮಾಡೋದಕ್ಕೆ 4 ವರ್ಷಗಳು ಸಾಕಾಗಬಹುದಾ, ಸೊ ಏನಾದ್ರೂ ಪಾಸಿಬಿಲಿಟಿ ಇದೆಯಾ ಅನ್ನೋ ಕ್ವೆಶ್ಚನ್ ನಮಗೆ ಬರ್ತಾ ಇರುತ್ತೆ. ಸೊ ಆದ್ರೆ ಅದಕ್ಕೂ ಮುಂಚೆ 8 ವರ್ಷಗಳಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ ಹೇಗೆ ಡಬಲ್ ಆಯ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ನಾವು ಬೇಸಿಕ್ಸ್ ಆಫ್ ಕಾಂಪೌಂಡಿಂಗ್ ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಲೈಫ್ ನಲ್ಲಿ ಹಲವಾರು ರೀತಿಯ ಇನ್ವೆಸ್ಟ್ಮೆಂಟ್ಗಳು, ಸೇವಿಂಗ್ಗಳು ನಾವು ಮಾಡ್ತಾನೆ ಇರ್ತೀವಿ ಅಂಡ್ ನೋಡು ಕೂಡ ಇರ್ತೀವಿ. ಸೊ ಹೇಗೆ ನಾವು ಒಂದು ರಿಟರ್ನ್ಸ್ ಜನರೇಟ್ ಮಾಡ್ತೀವಿ ಅಂತ ಅಂದ್ರೆ, ಆ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಎಷ್ಟು ಒಂದು ರಿಸ್ಕ್ ಅಸೋಸಿಯೇಟ್ ಆಗಿದೆ ಅಂಡ್ ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಇದು ಒಂದು ಡಿಪೆಂಡ್ ಆಗಿರುತ್ತೆ. ಜನರಲಿ ಅರ್ನ್ ಆಗಿರುವಂತಹ ರಿಟರ್ನ್ ನಾವು ವಿತ್ಡ್ರಾ ಮಾಡದೇ ಇದ್ರೆ ಅದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಗೆ ಆಡ್ ಆಗಿ ಅದ್ರ ಮೇಲೆ ಒಂದು ರಿಟರ್ನ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಏನು ಒಂದು ರಿಟರ್ನ್ ನಾವು ಜನರೇಟ್ ಆಗಿರುತ್ತೋ, ಸೊ ಅದು ಒರಿಜಿನಲ್ ರಿಟರ್ನ್ ಗೆ ಆಡ್ ಆಗಿ ರಿಟರ್ನ್ ಆನ್ ರಿಟರ್ನ್ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದನ್ನೇ ನಾವು ಕಾಂಪೌಂಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ, ಲೆಟ್ಸ್ ಟೇಕ್ ನಾವು 100 ರೂಪೀಸ್ ನ 9% ಪರ್ ಆನಮ್ ಇಂಟ್ರೆಸ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಲಿ ಕಾಂಪೌಂಡಿಂಗ್ ಎಫೆಕ್ಟ್ ಇತ್ತು ಅಂತ ಅಂದ್ರೆ, ಸೊ ಎಂಡ್ ಆಫ್ ದಿ ಇಯರ್ ನಲ್ಲಿ ಎಷ್ಟಾಗುತ್ತೆ, 109 ರೂಪಾಯಿ ಆಗುತ್ತೆ. ಅಂದ್ರೆ 100 ಮೇಲೆ 9% ಇಂಟ್ರೆಸ್ಟ್, ಸೊ ಟೋಟಲ್ 109. ಸೊ ಅದ್ರ ಮೇಲೆ ಮತ್ತೆ ಪುನಃ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಹೇಗಾಗುತ್ತೆ ಅಂತಂದ್ರೆ, ಇಂಟ್ರೆಸ್ಟ್ ಮೇಲೆ ಮತ್ತೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಸೊ ಇದು ಕಂಟಿನ್ಯೂ ಆದಂಗೆ ಇಲ್ಲಿ ಕಾಂಪೌಂಡಿಂಗ್ ಎಫೆಕ್ಟ್ ನಾವು ನೋಡ್ತೀವಿ. ಸೊ ಇದು ಬೇಸಿಕ್ಸ್ ಆಫ್ ಕಾಂಪೌಂಡಿಂಗ್. ನಿಮ್ಗೆ ಈಗ ಆಲ್ರೆಡಿ ಒಂದು ಕ್ವೆಶ್ಚನ್ ಬಂದಿರುತ್ತೆ, ಏನೋ ಟ್ರಿಕ್ಸ್ ಹೇಳ್ತೀನಿ ಅಂತ ಹೇಳಿದ್ರು ಇನ್ನ ಹೇಳಿಲ್ಲ ಅಂತ. ಸೊ ಅಲ್ಲಿಗೆ ಬರ್ತಾ ಇದ್ದೀನಿ. ಸೊ ಅದೇನು ಅಂತ ಅಂದ್ರೆ, ಮ್ಯಾಜಿಕ್ ನಂಬರ್ 72. ಸೊ ಈ ಒಂದು 72 ಇಂದ ನಾವು ಈಸಿಯಾಗಿ ಎಷ್ಟು ಒಂದು ಟೈಮ್ ಪೀರಿಯಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ನ ಡಬಲ್ ಮಾಡಬಹುದು ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಹೇಗೆ ಅಂತ ಅಂದ್ರೆ, 72 ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ಎಷ್ಟು ಒಂದು ಆನ್ಯುವಲ್ ರಿಟರ್ನ್ ಜನರೇಟ್ ಆಗ್ತಿದೆಯೋ ಅದರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಇಯರ್ಸ್ ನಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಅಂತ ತಿಳ್ಕೊಳ್ಬಹುದು. ಹೌದು. ಸೊ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ, ಸೊ 9% ಒಂದು ಆನ್ಯುವಲ್ ರೇಟ್ ಇದ್ರೆ 72 ಡಿವೈಡೆಡ್ ಬೈ 9 ಅಂತ ಅಂದ್ರೆ 8 ಬರುತ್ತೆ. ಸೊ 8 ಇಯರ್ಸ್ ನಲ್ಲಿ 9% ಆನ್ಯುವಲ್ ರೇಟ್ ನಲ್ಲಿ ನಮ್ಮ ಅಮೌಂಟ್ ಡಬಲ್ ಆಗುತ್ತೆ ಅಂತ ಅರ್ಥ. ಸೊ ಇಲ್ಲಿ ಏನ್ ಗಮನಿಸಬೇಕು ಅಂತ ಅಂದ್ರೆ, ನಾವಿಲ್ಲಿ ತಗೊಂಡಿರೋದು ಆನ್ಯುವಲ್ ಇಂಟ್ರೆಸ್ಟ್ ರೇಟ್. ಸೊ ಆನ್ಯುವಲಿ ಕಾಂಪೌಂಡ್ ಆಗ್ತದೆ ಅಂತ. ಬಟ್ ಏನಾದ್ರೂ ಮಂತ್ಲಿ ಕಾಂಪೌಂಡ್ ಆಗ್ತಿದ್ರೆ ಹೇಗೆ ಅಂತ ಅಂದ್ರೆ, ಸೊ ನಾವು ಮಂತ್ಲಿ ಕಾಂಪೌಂಡಿಂಗ್ ರೇಟ್ ಇಂದ ಡಿವೈಡ್ ಮಾಡ್ತೀವಿ. ಸೊ ನಮಗೆ ಆನ್ಸರ್ ಕೂಡ ಇಲ್ಲಿ ಒಂದು ಮಂತ್ ಅಲ್ಲೇ ಬರುತ್ತೆ. ಅಂದ್ರೆ ಇಷ್ಟು ಒಂದು ಮಂತ್ ಅಲ್ಲಿ ಈ ಒಂದು ಅಮೌಂಟ್ ಡಬಲ್ ಆಗತ್ತೆ ಅಂತ. ಸೊ ಹಾಗಾದ್ರೆ ನಮ್ಮ ಮೊದಲನೇ ಎಕ್ಸಾಂಪಲ್, ರಾಜು 21 ಡೇಸ್ ನಲ್ಲಿ ಒಂದು ಅಮೌಂಟ್ ಡಬಲ್ ಮಾಡ್ತಾನೆ ಅಂತ ಹೇಳಿದ್ನಲ್ಲ. ಸೊ ಅದನ್ನ ಈ ಒಂದು ಫಾರ್ಮುಲಾಗೆ ಹಾಕಿದ್ರೆ 3.42% ಅಷ್ಟು ಪರ್ ಡೇ ರಿಟರ್ನ್ಸ್ ಅರ್ನ್ ಮಾಡಬೇಕಾಗಿರುತ್ತೆ 21 ಡೇಸ್ ನಲ್ಲಿ ಅಮೌಂಟ್ ಡಬಲ್ ಮಾಡಬೇಕು ಅಂತ ಅಂದ್ರೆ. ಸೊ ಇಂಟ್ರೆಸ್ಟಿಂಗ್ ಅನ್ಸ್ತಿದೆಯಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ನಿಮ್ಮ ಹತ್ರ ಬಂದು ಇಷ್ಟು ಡೇಸ್ ನಲ್ಲಿ ನಿಮ್ಮ ಅಮೌಂಟ್ ನ ಡಬಲ್ ಮಾಡ್ಕೊಡ್ತೀವಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಅಂದ್ರೆ, ಮೈಂಡ್ ಅಲ್ಲಿ ಕ್ವಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಖಡಕ್ ಆಗಿ ಆನ್ಸರ್ ಕೊಡಿ, ಯಾವ ತರ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಚೀವ್ ಮಾಡ್ತೀರಾ ಅಂತ. ಇನ್ನು ನಮ್ಮ ಇನ್ವೆಸ್ಟ್ಮೆಂಟ್ ಸ್ಪೆಸಿಫೈಡ್ ಪೀರಿಯಡ್ ನಲ್ಲಿ ಡಬಲ್ ಆಗಬೇಕು ಅಂತ ಅಂದ್ರೆ ಎಷ್ಟು ರೇಟ್ ಆಫ್ ರಿಟರ್ನ್ ಅರ್ನ್ ಮಾಡಬೇಕು ಅಂತ ನಾವು ಇಲ್ಲಿ ತಿಳ್ಕೊಳ್ಬಹುದು ಆಗಿರುತ್ತೆ. ಸೊ ನಾವು ಪ್ಲಾನ್ ಮಾಡ್ದಂಗೆ ರಿಟರ್ನ್ ಜನರೇಟ್ ಮಾಡ್ತೀವಿ ಅಂತ ಅಲ್ಲ, ಬಟ್ ಒಂದು ಗುರಿಯಾಗಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಳ್ಬಹುದಲ್ವಾ. ಸೊ ಇಲ್ಲಿ ಮೈನರ್ ಚೇಂಜಸ್ ಏನು ಅಂತ ಅಂದ್ರೆ, ನಮಗೆ ಪರ್ಸೆಂಟೇಜ್ ಬೇಕು ಅಂತ ಅಂದ್ರೆ 72 ಡಿವೈಡೆಡ್ ಬೈ ಒಂದು ಟೈಮ್ ರಿಕ್ವೈರ್ಮೆಂಟ್ ಏನಿದೆಯೋ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ಇಷ್ಟು ಒಂದು ಪರ್ಸೆಂಟೇಜ್ ಅರ್ನ್ ಮಾಡಿದ್ರೆ ಒಂದಿಷ್ಟು ಸ್ಪೆಸಿಫೈಡ್ ಪೀರಿಯಡ್ ನಲ್ಲಿ ನಮ್ಮ ಅಮೌಂಟ್ ಡಬಲ್ ಆಗುತ್ತೆ ಅಂತ ಅರ್ಥ. ಸೊ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ, ಒಂದು 10,000 6 ಇಯರ್ಸ್ ನಲ್ಲಿ ಡಬಲ್ ಆಗಬೇಕು ಅಂತ ಅಂದ್ರೆ 72 ಡಿವೈಡೆಡ್ ಬೈ 6 ಅಂದ್ರೆ 12% ಬರುತ್ತೆ. ಸೊ 12% ನಾವು ಇಯರ್ಲಿ ಅರ್ನ್ ಮಾಡ್ತಾ ಹೋದ್ರೆ ಬೈ ಎಂಡ್ ಆಫ್ 6 ಇಯರ್ಸ್ ನಲ್ಲಿ ಒಂದು 10,000 ಡಬಲ್ ಆಗಿರುತ್ತೆ. ಸೊ ಈ ತರ ಒಂದು ಶಾರ್ಟ್ ಕಟ್ ಇಂದ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ತರ ಒಂದು ರೇಟ್ ಆಫ್ ರಿಟರ್ನ್, ಯಾವ ತರ ಒಂದು ಟೈಮ್ ಪೀರಿಯಡ್ ಅಂತ ಮೈಂಡ್ ಅಲ್ಲಿ ಕ್ವಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಇಂಪಾರ್ಟೆಂಟ್ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಬಹುದು. ಸೊ ಇದು ಇವತ್ತಿನ ಎಪಿಸೋಡ್. ಈ ಒಂದು ವಿಡಿಯೋದಲ್ಲಿ ಏನು ಇಂಟ್ರೆಸ್ಟಿಂಗ್ ಅನ್ಸ್ತು, ಏನು ಹೊಸತನ ಕಲ್ತ್ರಿ, ಹಾಗೂ ಯಾವ ತರ ಟಾಪಿಕ್ಸ್ ಮೇಲೆ ನಾವು ವಿಡಿಯೋಸ್ ಮಾಡಬೇಕು ಅಂತ ನಮಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೂ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಮ್ಮ ವಿಡಿಯೋಸ್ ಗಳನ್ನ ಮಿಸ್ ಮಾಡ್ಕೊಳ್ಳದೆ ರೆಗ್ಯುಲರ್ ಆಗಿ ನೋಡಿ ನಿಮ್ಮ ನಾಲೆಜ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಅಂಡ್ ಇಲ್ಲಿ ಶೇರ್ ಮಾಡಿರೋ ಮಾಹಿತಿ ಎಲ್ಲಾನು ಎಜುಕೇಶನಲ್ ಪರ್ಪಸ್ ಗಾಗಿ, ಯಾವುದೇ ತರದ ಬೈ ಸೆಲ್ ರೆಕಮೆಂಡೇಶನ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.